ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ದಸ್ತು ಬರಹಗಾರರ ಒಕ್ಕೂಟಕ್ಕೆ, ತಾಲೂಕಿನ ಪತ್ರ ಬರಹಗಾರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಬೇಕು, ಏಕೆ ಬೇಕು, ಏಕೆ ಬೇಕು. ಪತ್ರ ಬರಹಗಾರರ ಸಂಘಕ್ಕೆ, ತಾಲೂಕಿನ ಪತ್ರ ಬರಹಗಾರರ ಸಂಘಕ್ಕೆ, ಕರ್ನಾಟಕ ರಾಜ್ಯ ದಸ್ತು ಬರಹಗಾರರ ಒಕ್ಕೂಟಕ್ಕೆ, ಪತ್ರ ಬರಹಗಾರರ ಸಂಘದ ವತಿಯಿಂದ ಈ ದಿವಸ ದಿನಾಂಕ 15/12/2025 ಸೋಮವಾರದಂದು ಲೇಖನಿ ಸ್ಥಗಿತ ಮುಷ್ಕರವನ್ನು ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯದ 12/2025 ಸೋಮವಾರ ತುರುವೇಕೆರೆ ತಾಲೂಕಿನ ಪತ್ರ ಬರಹಗಾರರ ಸಂಘದ ವತಿಯಿಂದ ಲೇಖನ ಸ್ಥಗಿತ ಮುಷ್ಕರವನ್ನು ಕರ್ನಾಟಕ ರಾಜ್ಯ ದಸ್ತು ಬರಹಗಾರರ ಒಕ್ಕೂಟದ ಅಧ್ಯಕ್ಷರಾದ ಸಂಗಮೇಶ್ ಇಳಿಗಾರರವರ ಸೂಚನೆ ಮೇರೆಗೆ ನಾವು ಈ ದಿವಸ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು 3 ಬೇಡಿಕೆಗಳನ್ನು ನಾವು ಅಧಿಕೃತವಾಗಿ ಇಟ್ಟಿದ್ದು, ಪತ್ರ ಬರಹಗಾರರ ಉದ್ಯೋಗ ಭದ್ರತೆ ಇಲ್ಲದೆ ಇರುವುದರಿಂದ ಪತ್ರ ಬರಹಗಾರರಿಗೆ ಡೀಡ್ ರೈಟರ್ ಲಾಗಿನ್ನನ್ನು ಕರ್ನಾಟಕ ಘನ ಸರ್ಕಾರವು ಅತಿ ಶೀಘ್ರವಾಗಿ ನಮಗೆ ಬೇಡಿಕೆನ ಈಡೇರಿಸಬೇಕು. ಆ ಬೇಡಿಕೆಯಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ. ಈ ಮಧ್ಯವರ್ತಿಗಳ ಹಾವಳಿ ಉಪನೋಂದಣಾಧಿಕಾರಿಗಳ ಕಚೇರಿನಲ್ಲಿ ಜಾಸ್ತಿ ಇರೋದ್ರಿಂದ ಈ ಬೇಡಿಕೆ ಸರ್ಕಾರವು ಪೂರೈಸಿದ್ದೇ ಆದಲ್ಲಿ ಮಧ್ಯವರ್ತಿಗಳನ್ನು ಸರ್ಕಾರವು ಪ್ರಚೋದನೆ ಮಾಡಿದಂತೆ ಆಗ್ತಾ ಇದೆ. ಹಾಗಾಗಿ ಈ ನಮ್ಮ ಡೀಡ್ ರೈಟರ್ ಲಾಗಿನನ್ನು ಜರೂರಾಗಿ ನಮ್ಮ ಕರ್ನಾಟಕ ರಾಜ್ಯ ದಸ್ತು ಬರಹಗಾರರ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯನ್ನು ಮಾನ್ಯ ಘನ ಸರ್ಕಾರ ಮನ್ನಣೆ ಮಾಡಿ ನಮಗೆ ಡೀಡ್ ರೈಟರ್ ಲಾಗಿನನ್ನು ಒದಗಿಸ್ಕೊಡ್ಬೇಕು. ಮತ್ತು ಏಕರೂಪದ ಗುರುತಿನ ಚೀಟಿಯನ್ನು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರವು ನೀಡಬೇಕು. ಮತ್ತು ಕಾವೇರಿ 2 ತತ್ರಾಂಶದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕು. ಈ ಸರಿಪಡಿಸದಲ್ಲೇ ಹೋದಲ್ಲಿ ಯಾರು ಪಕ್ಷಕಾರರಿದ್ದಾರೆ, ಪಕ್ಷಕಾರರು ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಯಾವುದೇ ರೀತಿ ಅವರಿಗೆ ಫ್ಲೋ ಆಫ್ ಟೈಟಲ್ ಏನಿದೆ ಆ ಫ್ಲೋ ಆಫ್ ಟೈಟಲ್ ಸಿಗೋದಕ್ಕೆ ಕಾರಣವೇ ಇಲ್ಲ. ಅವರು ಸರ್ಕಾರಕ್ಕೆ ಪಾವತಿಸಬೇಕಾದ ಮುದ್ರಾಂಕ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನು ಸರ್ಕಾರಕ್ಕೆ ಪಾವತಿಸಿದ್ರೂ ಕೂಡ ಅವರಿಗೆ ಯಾವುದೇ ರೀತಿ ರೈಟ್ಸು ಮತ್ತು ಟೈಟಲ್ಲು ಕ್ಲಿಯರ್ ಆಗಿ ಬರೋದಿಲ್ಲ. ಹಾಗಾಗಿ ಕಾವೇರಿ ತತ್ರಾಂಶದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಬೇಕು. ಮತ್ತು ಡಿಸ್ಕ್ರಿಪ್ಷನ್ ಆಫ್ ಪ್ರಾಪರ್ಟಿನಲ್ಲಿ ಏನು ಇವಾಗ ನಾನ್ ಎಡಿಟಬಲ್ ಮಾಡಿದ್ದಾರೆ, ಆ ನಾನ್ ಎಡಿಟಬಲ್ ಆಗಿರ್ತಕ್ಕಂಥದ್ದು ಎಡಿಟಬಲ್ ಅಂದರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಅಥವಾ ನಾವು ಅಂಶಗಳನ್ನು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಸ್ವತ್ತಿಗೆ ಸಂಬಂಧಪಟ್ಟಂತೆ ಯಾವುದು ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಅದರೊಳಗೆ ಅಳವಡಿಸೋದಕ್ಕೆ ಅವಕಾಶ ಕೊಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡೀಡ್ ರೈಟರಿಗೆ ಅತಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರವು ಲಾಗಿನ್ ಮುಖಾಂತರ ಕೊಟ್ಟು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತೀವಿ. ಮತ್ತು ಸರ್ಕಾರದ ಇದನ್ನು ಖಂಡಿಸ್ತೀವಿ ಅಂತ ಹೇಳಿ ಸಾರ್ವಜನಿಕರು ಸಹ ಇದನ್ನು ಸಹಕಾರ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಇದರ ಪ್ರತಿಭಟನೆ ಲೇಖನಿ ಸ್ಥಗಿತ ಮುಷ್ಕರ ಮುಗಿದ ನಂತರ ನಾವುಗಳೆಲ್ಲರೂ ಕೂಡ ಬೆಳಗಾವಿ ಚಲೋ 16/12/2025 ಮಂಗಳವಾರದಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಧರಣಿ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ದಸ್ತು ಬರಹಗಾರರ ಒಕ್ಕೂಟದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಾವು ಇವತ್ತು ಹೊರಡ್ತೀವಿ. ಈ ಪ್ರತಿಭಟನೆ ಮುಗಿದ ನಂತರ ಆ ಕಾರ್ಯಕ್ರಮ ಕೂಡ ಇರುತ್ತೆ. ಇದನ್ನು ಸಾರ್ವಜನಿಕರು ದಯವಿಟ್ಟು ನಮಗೂ ಕೂಡ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ಸಹಕರಿಸಬೇಕು ಅಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀವಿ.